ಯಾಕಂದ್ರೆ ಹೈಕಮಾಂಡ್ ನಾಯಕರು ಗೊಂದಲಕ್ಕೆ ಫುಲ್ ಸ್ಟಾಪ್ ಇಡೋಕೆ ಕರೆದಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ನ ಹಲವು ನಾಯಕರು ಮಾತನಾಡಿದ್ದಾರೆ. ಬಟ್ ಸಭೆಯ ಅಜೆಂಡಾ ಏನು ಅನ್ನುವಂಥದ್ದನ್ನ ಸಿಎಂ ಸಿದ್ದರಾಮಯ್ಯ ಅವರು ರಿವೀಲ್ ಮಾಡಿಲ್ಲ. ನಾಳೆ ಬೆಳಗ್ಗೆ 11 ಗಂಟೆಗೆ ಯಾವ ಕಾರಣಕ್ಕಾಗಿ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ನಾಯಕರು ಬುಲಾವನ್ನ ಕೊಟ್ರು ಅನ್ನುವುದು ಸ್ಪಷ್ಟವಾಗುತ್ತೆ. ಆದ್ರೆ ಒಂದಿಷ್ಟು ಚರ್ಚೆಗಳಂತೂ ಇದೆ. ಯಾವ ವಿಚಾರವನ್ನ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ನಾಳೆ ಸಿಎಂ ಸಿದ್ದರಾಮಯ್ಯ ಅವರ ಮುಂದೆ ಇಡಬಹುದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಚರ್ಚೆಗಳಂತೂ ಇದೆ. ಆ ಚರ್ಚೆಗಳು ಏನೇನು ಅನ್ನುವುದನ್ನ ನೋಡ್ತಾ ಹೋಗೋಣ. ಮೊದಲ ವಿಚಾರ, ನಾಯಕತ್ವ ಗೊಂದಲಕ್ಕೆ ಸ್ಪಷ್ಟ ಉತ್ತರ. ನಾಯಕತ್ವ ಗೊಂದಲದ ಚರ್ಚೆ ಆರಂಭ ಆಗಿದ್ಯಾವಾಗ? 2023ರಲ್ಲಿ ಕಾಂಗ್ರೆಸ್ ಬಹುಮತವನ್ನ ಗೆದ್ದು ಬಂದಂತಹ ಸಂದರ್ಭದಲ್ಲಿ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನುವಂತಹ ಚರ್ಚೆ ಶುರುವಾದಾಗ ಸಿದ್ದರಾಮಯ್ಯ ಹಾಗೆ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಂತಹ ಡಿಕೆ ಶಿವಕುಮಾರ್ ಅವರ ಮಧ್ಯೆ ಬಹಳ ದೊಡ್ಡ ಪೈಪೋಟಿ ಇತ್ತು. ಬಹಳ ದಿನಗಳ ಕಾಲ ಅದು ಹಗ್ಗಜಗ್ಗಾಟ ನಡೆಯಿತು ದೆಹಲಿ ಮಟ್ಟದಲ್ಲಿ. ಫೈನಲಿ ಸೋನಿಯಾ ಗಾಂಧಿ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಅವಕಾಶವನ್ನ ಕೊಡ್ತಾರೆ. ಆ ಸಂದರ್ಭದಲ್ಲಿ ಅಧಿಕಾರ ಹಂಚಿಕೆಯ ಮಾತಾಗಿದೆ ಅನ್ನುವಂಥದ್ದು ಆ ಸಂದರ್ಭದಲ್ಲಿ ಕೇಳಿ ಬಂದಂತಹ ಮಾತು. ಇವತ್ತಿಗೂ ಡಿಕೆ ಶಿವಕುಮಾರ್ ಅವರ ಬಣದ ನಾಯಕರು ಇದನ್ನು ಹೇಳ್ತಾರೆ. ಅವತ್ತು ಡೆಲ್ಲಿನಲ್ಲಿದ್ದವರು ಅವತ್ತು 2.5 ವರ್ಷ ಅಂತ ಹೇಳಿ ಒಪ್ಪಂದ ಆಗಿದೆ ಅಂತ ಹೇಳಿ. ಬಟ್ 2.5 ವರ್ಷ ಆದ್ಮೇಲೆ ಚೇಂಜ್ ಆಯ್ತಾ ಅಂತ ಕೇಳಿದ್ರೆ ಹೈಕಮಾಂಡ್ ನಾಯಕರು ಚೇಂಜ್ ಮಾಡುವಂತಹ ಗೊಂದಲಕ್ಕೆ ಹೋಗ್ಲಿಲ್ಲ. ಕಳೆದ ನವೆಂಬರ್ನಿಂದಾನು ಒಂದಲ್ಲ ಒಂದು ಕಾರಣಗಳು. ಮೊದಲಿಗೆ ಜನವರಿ ಅಂತಂದ್ರು, ನವೆಂಬರ್ನಲ್ಲಿ ಆಗಲ್ಲ ಜನವರಿ ಅಂತ ಹೇಳಿದ್ರು. ಜನವರಿನಲ್ಲಿ ಆಗ್ಲಿಲ್ಲ. ಸಿದ್ದರಾಮಯ್ಯ ಅವರ ಬಜೆಟ್ ಮಂಡನೆ ಆಗ್ಬೇಕು ಅಂತಂದ್ರು, ಅದೂ ಆಗ್ಲಿಲ್ಲ. ಪಂಚರಾಜ್ಯಗಳ ಚುನಾವಣೆ ಮುಗಿಬೇಕು ಅಂದ್ರು, ಈಗ ಪಂಚರಾಜ್ಯಗಳ ಚುನಾವಣೆ ಮುಕ್ತಾಯ ಆಗಿದೆ. ಹಾಗಾಗಿ ಮೇ ತಿಂಗಳಲ್ಲೇ ಗೊಂದಲಕ್ಕೆ ಒಂದು ಫುಲ್ ಸ್ಟಾಪ್ ಇಡುವಂತಹ ಕೆಲಸವನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡುತ್ತೆ ಅನ್ನುವಂತಹ ಒಂದು ನಿರೀಕ್ಷೆ ಏನಿತ್ತು, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾಳೆ ಎಲ್ಲವೂ ಕ್ಲಿಯರ್ ಆಗುತ್ತಾ ಅನ್ನುವಂತಹ ಒಂದು ಕುತೂಹಲ ಇದೆ. ಹಾಗಾಗಿ ಪ್ರಮುಖವಾದಂತಹ ಚರ್ಚೆ ನಾಯಕತ್ವ ಗೊಂದಲಕ್ಕೆ ಸಂಬಂಧಪಟ್ಟ ಹಾಗೆ ಆಗಬಹುದು, ಅದಕ್ಕೊಂದು ಉತ್ತರ ಸಿಗಬಹುದು ಅಂತ ಹೇಳಿ. ಎರಡನೇ ಚರ್ಚೆ ಏನು? ಸಂಪುಟ ಪುನರಚನೆಯ ಭವಿಷ್ಯ ನಿಗದಿಯಾಗುವಂತಹ ವಿಚಾರ. ಸಂಪುಟ ಪುನರಚನೆಗೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನಸ್ಸಿದೆ. ನವೆಂಬರ್ನಿಂದಾನು ಅವರು ಇದನ್ನು ಹೇಳ್ತಾನೆ ಬರ್ತಿದ್ದಾರೆ. ಸಂಪುಟ ಪುನರಚನೆಯನ್ನ ಮಾಡಬೇಕು ಅನ್ನೋದನ್ನ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಒಂದು ದೊಡ್ಡ ಶಾಸಕರ ಬಡವೆ ಇದೆ. 3 ಸಾರಿ 4 ಸಾರಿ 5 ಸಾರಿ ಗೆದ್ದಂತಹ ಶಾಸಕರು ನಾವು ಸಚಿವರಾಗಬೇಕು ಅಂತ ಬಯಸ್ತಿದ್ದಾರೆ. ದೆಹಲಿ ಕೂಡ ಹೋಗಿ ಬಂದ್ರು. ಕಳೆದ 1.5 ತಿಂಗಳ ಹಿಂದೆ ಸುಮಾರು 30 ಜನ ಶಾಸಕರು ದೆಹಲಿಗೆ ಹೋಗಿ ಬಂದ್ರು. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ತಮ್ಮ ಅಹವಾಲನ್ನ ಇಟ್ಟು ಬಂದ್ರು. ಸಿಎಂ ಸಿದ್ದರಾಮಯ್ಯ ಅವರಿಗೂ ಒತ್ತಡ ಹಾಕ್ತಿದ್ದಾರೆ. ಈಗ ಕೇವಲ ಸಿಎಂ ಸಿದ್ದರಾಮಯ್ಯ ಅವರನ್ನ ಹೈಕಮಾಂಡ್ ನಾಯಕರು ಬುಲಾವ್ ಕೊಟ್ಟು ಕರೆದಿರೋದ್ರಿಂದ ಸಂಪುಟ ಪುನರಚನೆಗೆ ಸಂಬಂಧಪಟ್ಟ ಹಾಗೆ ಒಂದು ಫೈನಲ್ ಡಿಸಿಷನ್ಗೆ ಬರ್ತಾರಾ ಅನ್ನುವಂಥದ್ದು ಕುತೂಹಲ. ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಬೇಕು, ಒಂದು ವೇಳೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಂಪುಟ ಪುನರಚನೆಗೆ ಹೈಕಮಾಂಡ್ ನಾಯಕರು ಅವಕಾಶವನ್ನ ಕೊಟ್ರೆ ಅಲ್ಲಿಗೆ ನಾಯಕತ್ವ ಬದಲಾವಣೆಯ ಚರ್ಚೆ ಇದೆಯಲ್ಲ, ಅದಕ್ಕೆ ಫುಲ್ ಸ್ಟಾಪ್ ಇಟ್ಟ ಹಾಗೆ. ಹಾಗಾಗಿ ಸಂಪುಟ ಪುನರಚನೆಯ ವಿಚಾರ ಬಗ್ಗೆ ಚರ್ಚೆಯಾಗುವಂತಹ ಸಾಧ್ಯತೆ ಇದೆ. ಮೂರನೇ ಚರ್ಚೆ ಏನು? ರಾಜ್ಯಸಭಾ ಚುನಾವಣೆಗೆ ಅಭ್ಯರ್ಥಿಗಳ ಆಯ್ಕೆ ವಿಚಾರ. 4 ರಾಜ್ಯಸಭಾ ಚುನಾವಣೆ ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ. ಜೂನ್ 18ನೇ ತಾರೀಕು. ಅದರಲ್ಲಿ 3ರಲ್ಲಿ ಕಾಂಗ್ರೆಸ್ ಗೆಲ್ಲೋದು ಖಚಿತ. ಒಂದು, ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಆಯ್ಕೆ ಮಾಡೋದು ಪಕ್ಕಾ ಅನ್ನುವಂಥ ಮಾತಿದೆ. ಉಳಿದಂತಹ 2 ಸ್ಥಾನಗಳು ಯಾರನ್ನ ಆಯ್ಕೆ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ಅವರನ್ನ ಕರೆದು ಚರ್ಚೆಯನ್ನ ಮಾಡೋದಕ್ಕೆ ಅಂತ ಹೇಳಿ ಕರೆದಿರಬಹುದು ಅನ್ನುವಂತಹ ಒಂದು ಮಾತು ಕೂಡ ಕೇಳಿಬರ್ತಾ ಇದೆ. 4ನೇ ವಿಚಾರ ಏನು? ವಿಧಾನ ಪರಿಷತ್ ನಾಮನಿರ್ದೇಶನ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಫೈನಲ್ ಡಿಸಿಷನ್. ಎಷ್ಟು ಸ್ಥಾನಗಳಿದ್ದಾವೆ? ಒಟ್ಟು 12 ಸ್ಥಾನಗಳು. 5 ನಾಮನಿರ್ದೇಶನದ ಸ್ಥಾನಗಳು, ಇನ್ನು 7 ವಿಧಾನ ಪರಿಷತ್ ಚುನಾವಣೆ ನಡೆಯುವಂತಹ ಸ್ಥಾನಗಳು. ಒಟ್ಟಾರೆಯಾಗಿ 12 ಸ್ಥಾನಗಳು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಫೈನಲ್ ಡಿಸಿಷನ್ ಅನ್ನ ತೆಗೆದುಕೊಳ್ಳೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ದೆಹಲಿಗೆ ಹೈಕಮಾಂಡ್ ನಾಯಕರು ಬುಲಾವನ್ನ ಕೊಟ್ಟಿರಬಹುದು ಅನ್ನುವಂತಹ ಒಂದು ನಿರೀಕ್ಷೆ ಇದೆ, ಒಂದು ಚರ್ಚೆ ಇದೆ. ಮತ್ತೊಂದು ಚರ್ಚೆಯಾಗುವಂತಹ ವಿಷಯ ಏನು, ನಿರೀಕ್ಷೆ ಏನು? ಭವಿಷ್ಯದ ಚುನಾವಣೆಗಳಿಗೆ ಸಿದ್ಧತೆ. ಭವಿಷ್ಯದ ಚುನಾವಣೆ ಅಂದ್ರೆ ಯಾವ ಭವಿಷ್ಯದ ಚುನಾವಣೆ? ಮೊದಲನೇದಾಗಿ ಈಗ ಆಗಸ್ಟ್ ತಿಂಗಳ ತನಕ ಸಮಯವನ್ನ ತೆಗೆದುಕೊಂಡಿದೆ ಕಾಂಗ್ರೆಸ್ ಸರ್ಕಾರ. ಜೆಬಿಎ ಚುನಾವಣೆ ಬರುವಂತಹ ನಿರೀಕ್ಷೆ ಇದೆ. ಅದರ ಜೊತೆಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯೂ ಎದುರಾಗಬಹುದು. ಅದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನ ಮಾಡುವುದಕ್ಕೆ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯ ಅವರಿಗೆ ಬುಲಾವನ್ನ ಕೊಟ್ಟಿರಬಹುದು ಅಂತ ಹೇಳಲಾಗ್ತಾ ಇದೆ. ಇದು ಸಿದ್ದರಾಮಯ್ಯ ಅವರ ವಿಚಾರ ಆಯ್ತು. ಹಾಗಂತ ಸಿದ್ದರಾಮಯ್ಯ ಅವರು ಒಬ್ಬರೇ ದೆಹಲಿಗೆ ಹೋಗ್ತಿದ್ದಾರಾ ಅನ್ನುವಂಥ ಪ್ರಶ್ನೆಯನ್ನ ಕೇಳಿದ್ರೆ ಅದಕ್ಕುತ್ತರ ಖಂಡಿತ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.